ಎಲ್ಲರಿಗೂ ನಮಸ್ಕಾರ. ಇಂದು ಒಂದು ಹೊಸ ವಿಷಯದ ಮೇಲೆ ಮಾತನಾಡಲು ಬಂದಿದ್ದೇನೆ. ಅದರ ವಿಷಯ ನಮ್ಮ ಮಕ್ಕಳ ಭವಿಷ್ಯ ಮೀಸಲಾತಿಯಲ್ಲಿ ಇದೆಯೇ? ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಖಂಡಿತವಾಗಲೂ ಇಲ್ಲ ಎಂಬುದು. ಏಕೆಂದರೆ ಖಾಸಗಿ ವಲಯದಲ್ಲಿ ಉದ್ಯೋಗ ಕ್ಷೇತ್ರಗಳು ಹೆಚ್ಚಾಗುತ್ತಿದ್ದು ಸರ್ಕಾರಿ ವಲಯದಲ್ಲಿ ಕ್ಷೀಣಿಸುತ್ತಿರುವುದರಿಂದ ಈ ಮಾತು ಬಹಳ ಸಹಜವಾದದ್ದಾಗಿದೆ. ಹಾಗಾಗಿ ಮೀಸಲಾತಿಯೇ ನಮ್ಮ ಉದ್ಯೋಗಕ್ಕೆ ದಾರಿನ ಅಥವಾ ಬೇರೆ ಇನ್ನೇನಾದರೂ ಮಾಡಬಹುದೇ ಎಂದು ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಮೀಸಲಾತಿ ಅದು ಒಂದು ಹಕ್ಕು, ಅದನ್ನು ಪಡೆಯಬಹುದು. ನಾವು ಉದ್ಯೋಗ ಬೇಡುವ ಜನಾಂಗವಾಗದೆ ಉದ್ಯೋಗದಾತರಾಗುವ ಸಮಯ ಬಂದಿದೆ ಎಂದು ಈ ಸಂದರ್ಭದಲ್ಲಿ ಅನಿಸುತ್ತದೆ. ಹಾಗಾಗಿ ನಾವು ಉದ್ಯೋಗದಾತರಾಗುವುದರಲ್ಲಿ ತುಂಬ ಅರ್ಥ ಇದೆ. ಕಠಿಣ ವಾಸ್ತವವನ್ನು ನಾವು ಮನಗಾಣಬೇಕು. ಸರ್ಕಾರಿ ಉದ್ಯೋಗಗಳು ಕಡಿಮೆಯಾಗುತ್ತಾ ಖಾಸಗಿ ಉದ್ಯೋಗಗಳು ಹೆಚ್ಚಾಗುತ್ತಿರುವುದನ್ನು ನಾವು ಗಮನಿಸಬೇಕಾಗಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಆಟೋಮೇಷನ್ ಕೆಲಸಗಳು ಹೆಚ್ಚಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ಸಾವಿರಾರು ಮಕ್ಕಳು ಒಂದು ಸರ್ಕಾರಿ ಉದ್ಯೋಗಕ್ಕಾಗಿ ಜಾತಕ ಪಕ್ಷಿಯಂತೆ ಕಾಯುವಂಥ ಸಂದರ್ಭವನ್ನು ಕೊನೆಗಾಣಿಸಬೇಕಾಗಿದೆ. ಹಾಗಾದರೆ ಬಾಕಿ ಇರುವ ಸಾವಿರಾರು ಮಕ್ಕಳು ಏನು ಮಾಡಬೇಕು ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಹಾಗಾಗಿ ನಾವು ಜಗತ್ತು 2030 ಕಡೆಗೆ ಓಡುತ್ತಿರುವಾಗ ನಮ್ಮ ಆಲೋಚನೆಯು 1980ರ ಆಲೋಚನೆಯಂತೆ ಇರುವುದನ್ನು ತೊಡೆದು ಹಾಕಬೇಕಾಗಿದೆ. ಹಾಗಾದರೆ ನಮ್ಮಷ್ಟಕ್ಕೆ ನಾವು ಒಂದು ಪ್ರಶ್ನೆ ಕೇಳಿಕೊಳ್ಳಬೇಕಾಗಿದೆ. ಹಾಗಾಗಿ ನಮ್ಮ ಸಮುದಾಯಗಳಲ್ಲಿ ಎಷ್ಟು ಕಾಲೇಜುಗಳಿವೆ, ಎಷ್ಟು ಕಾರ್ಖಾನೆಗಳಿವೆ, ಎಷ್ಟು ಬ್ಯಾಂಕುಗಳಿವೆ ಎಂಬುದನ್ನು ನಮ್ಮಷ್ಟಕ್ಕೆ ನಾವು ಕೇಳಿಕೊಂಡಾಗ ನಮಗೆ ಸಿಗುವ ಉತ್ತರ ಶೂನ್ಯವಾಗಿದೆ. ಇತರರು ಕಟ್ಟಿದ್ದಾರೆ, ನಾವು ಓದಿದ್ದೇವೆ, ಇನ್ನು ಇದು ಸಾಕು, ಈಗ ನಾವು ಕಟ್ಟುವ ಕಾಲ ಬಂದಿದೆ. ಉದಾಹರಣೆಗೆ ನಾವು ಶಿಕ್ಷಣ ಸಾಮ್ರಾಜ್ಯವನ್ನೇ ಕಟ್ಟಬಹುದಾಗಿದೆ. ಗಮನಿಸಿ, 5 ಜನ ಶಿಕ್ಷಣದ ಪರಿಣಿತರು ಒಂದು ಟ್ರಸ್ಟನ್ನು ರಚಿಸಿಕೊಂಡರೆ ಅದನ್ನು ಚಿಕ್ಕದಾಗಿ ಕೋಚಿಂಗ್ ಸೆಂಟರ್ ತೆಗೆಯೋದ್ರ ಮೂಲಕ, ಸ್ಕಿಲ್ ಟ್ರೈನಿಂಗ್ ಸೆಂಟರ್ಗಳು ತೆಗೆಯೋದ್ರ ಮೂಲಕ, PU ಕಾಲೇಜ್ ತೆಗೆಯೋದ್ರ ಮೂಲಕ, ಡಿಗ್ರಿ ಕಾಲೇಜ್ಗಳನ್ನು ತೆಗೆಯೋದ್ರ ಮೂಲಕ, ಪ್ರೊಫೆಷ್ನಲ್ ಕಾಲೇಜ್ಗಳನ್ನು ತೆಗೆಯೋದ್ರ ಮೂಲಕ ಯೂನಿವರ್ಸಿಟಿಯನ್ನು ಕಟ್ಟಬಹುದಾಗಿದೆ. ಆ ಕಟ್ಟೋದ್ರ ಜೊತೆಯಲ್ಲೇ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಥರ ವಿಶ್ವದ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ರೀತಿಯಲ್ಲಿ ಕಟ್ಟಬಹುದಾಗಿದೆ. ಇದಕ್ಕೆ ವ್ಯಕ್ತಿಯಿಂದ ಸಾಧ್ಯವಾದರೆ ವ್ಯಕ್ತಿಯಿಂದ, ಗುಂಪಿನಿಂದ ಸಾಧ್ಯವಾದರೆ ಗುಂಪಿನಿಂದ, ಅಥವಾ ಸಮುದಾಯದಿಂದ ಸಾಧ್ಯವಾದರೆ ಸಮುದಾಯದಿಂದ ಕಟ್ಟುವ ಪಣವನ್ನು ತೊಡಬೇಕಾಗಿದೆ. ಇಲ್ಲದಿದ್ದರೆ ನಮ್ಮ ಮಕ್ಕಳ ಭವಿಷ್ಯ ಕತ್ತಲೆಯಡೆಗೆ ಸಾಗುವ ಸಾಧ್ಯತೆ ಇದೆ. ಇದರಿಂದ ನಮ್ಮ ಸಮುದಾಯದ ಯುವಕ ಯುವತಿಯರಿಗೆ ಉದ್ಯೋಗ ಸಿಗುವುದರ ಜೊತೆಯಲ್ಲೇ ಸಮುದಾಯವು ಸೆಲ್ಫ್ ರಿಲಯನ್ಸಿಂದ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಖಂಡಿತ ಹಣಕಾಸು ಸಾಮ್ರಾಜ್ಯವನ್ನು ಕೂಡ ನಾವು ಕಟ್ಟಬಹುದಾಗಿದೆ. ಯಾರ ಬಳಿ ಹಣ ಇರುತ್ತದೆಯೋ ಅವರ ಬಳಿ ಶಕ್ತಿ ಇರುತ್ತದೆ. ನಿವೃತ್ತ ಬ್ಯಾಂಕ್ ಅಧಿಕಾರಿಗಳಿಗೆ ಗಮನಿಸಿ, ಕುಟುಂಬದ ಸದಸ್ಯರ ಅಥವಾ ಸಮುದಾಯದ 50 ಸದಸ್ಯರ ಗುಂಪನ್ನು ಮಾಡಿಕೊಂಡು ಒಂದು ಚಿಕ್ಕದಾಗಿ ಕೋಆಪರೇಟಿವ್ ಸೊಸೈಟಿಯನ್ನು ತೆಗೆದರೆ ಅದನ್ನು ಸಣ್ಣ ಸಮುದಾಯದ ಮಧ್ಯದಲ್ಲಿನೇ ಸಣ್ಣ ಸಾಲಗಳನ್ನು ಕೊಡುವುದರ ಮೂಲಕ ಸಮುದಾಯವನ್ನು ಬೆಳೆಸುವುದರ ಜೊತೆ ಸಣ್ಣ ಉದ್ಯಮವು ಕೂಡ ಬೆಳೆಯುತ್ತಾ ಬರುತ್ತದೆ. ಕೆಲವೇ ವರ್ಷಗಳಲ್ಲಿ ಅದು ಲಕ್ಷಾಂತರ ರೂಪಾಯಿಯ ಆದಾಯ ತರುವ ಹಣಕಾಸಿನ ಸಾಮ್ರಾಜ್ಯವನ್ನು ಕಟ್ಟಬಹುದಾಗಿದೆ. ನಂತರದ ದಿನಗಳಲ್ಲಿ ಅದನ್ನು ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆಗಿ ಕೂಡ ನಾವು ಪರಿವರ್ತಿಸಬಹುದಾಗಿದೆ. ಇದರಿಂದ ನಾವು ಸಾವಿರಾರು ಯುವಕ ಯುವತಿಯರಿಗೆ ಉದ್ಯೋಗ ಕೊಡುವುದರ ಜೊತೆಯಲ್ಲಿ ನಮ್ಮ ಪರಿಣಿತವು ನಮ್ಮ ಸಮುದಾಯಕ್ಕೆ ಹೋಗಿ ಮುಟ್ಟುತ್ತದೆ. ಇದರಿಂದ ನಮ್ಮ ಸಮುದಾಯಗಳು ಸ್ವಾವಲಂಬನೆ ಆಗುವುದರ ಜೊತೆಯಲ್ಲಿ ಘನತೆಯುಕ್ತ ಬದುಕನ್ನು ನಡೆಸುವುದರಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸುತ್ತದೆ. ನಾವು ಭಾರತದ ಸಂದರ್ಭದಲ್ಲಿ ಗಮನಿಸಿ ನೋಡಿದಾಗ ಜಾತಿ ಒಂದು ಸಮುದಾಯವಾಗಿ ದೊಡ್ಡ ಮಟ್ಟದ ಕೆಲಸ ಮಾಡುವುದನ್ನು ನಾವು ಕೆಲವು ಬಿಸ್ನೆಸ್ ಜನಾಂಗಗಳಲ್ಲಿ ಗಮನಿಸಬಹುದಾಗಿದೆ. ಧರ್ಮ ಒಂದು ಸಮುದಾಯವಾಗಿ ಕೆಲಸ ಮಾಡುತ್ತಿರುವಾಗ
ಅದು ಒಂದು ದೊಡ್ಡ ಬಿಸ್ನೆಸ್ ಕ್ಲಾಸ್ ಆಗಿ ಹೊರಗೆ ಬಂದಿರುವುದನ್ನು ನಾವು ಗಮನಿಸಬಹುದಾಗಿದೆ. ಅದೇ ರೀತಿಯಾಗಿ ವೃತ್ತಿಯವರು ಕೂಡ, ಒಂದು ಪರಿಣಿತಿಯ ವೃತ್ತಿಯನ್ನು ಹೊಂದಿರುವವರು ಕೂಡ ಒಂದು ಸಮುದಾಯವಾಗಿ ದೊಡ್ಡ ಮಟ್ಟದ ಹಣಕಾಸು ಸಾಮ್ರಾಜ್ಯಗಳನ್ನು ಕಟ್ಟಿರುವುದನ್ನು ಗಮನಿಸಬಹುದಾಗಿದೆ. ಉದಾಹರಣೆಗೆ ನಮ್ಮ ಕರಾವಳಿ ಕರ್ನಾಟಕದಲ್ಲಿ ತೆಗೆದಿರುವ ಬ್ಯಾಂಕ್ಗಳೇ ಇದಕ್ಕೆ ಜೀವಂತ ಸಾಕ್ಷಿ. ಆರಂಭದಲ್ಲಿ ಅದು ಚಿಕ್ಕ ಬ್ಯಾಂಕಾಗಿ ಹೊರಗೆ ಬಂದಿದ್ದರೂ ಕೂಡ ಅದು ಇವತ್ತು ರಾಷ್ಟ್ರೀಯ ಬ್ಯಾಂಕ್ ಹೊರಹೊಮ್ಮಿರುವುದು ಅದಕ್ಕೆ ಜೀವಂತ ಸಾಕ್ಷಿಯಾಗಿದೆ ಎಂಬುದನ್ನು ತಾವು ಮನಗಾಣಬೇಕು. ತಮ್ಮ ಪ್ರಬುದ್ಧವಾದಂಥ 30-40 ವರ್ಷದ ಪರಿಣಿತಿಯನ್ನು ಸಮುದಾಯಕ್ಕೆ ಹಸ್ತಾಂತರ ಮಾಡಿ ಅದನ್ನು ಮಾರ್ಗದರ್ಶನ ಮಾಡುವುದರ ಮೂಲಕ ಅದನ್ನು ಬೆಳೆಸಿ ಕೊಟ್ಟು ಹೋಗಬೇಕಾದ ಜರೂರತ್ತು ನಮ್ಮ ಸಮುದಾಯಗಳ ಯಾವುದೋ ಒಂದು ವಿಷಯದ ಮೇಲೆ ಪರಿಣಿತಿ ಹೊಂದಿರುವಂಥವ್ರದ ಒಂದು ನೈತಿಕ ಜವಾಬ್ದಾರಿಯಾಗಿದೆ ಎಂಬುದನ್ನು ತಿಳಿಯಬೇಕಾಗಿದೆ. ಹಾಗಾದರೆ ಉದ್ಯಮವನ್ನು ಕಟ್ಟಬಹುದೇ ಎಂಬ ಪ್ರಶ್ನೆ ಉದ್ಭವವಾಗುತ್ತದೆ. ಖಂಡಿತವಾಗಲು ನಾವು ಆಸಕ್ತಿ ಇರುವ ಅಥವಾ ನಾವು ಪರಿಣಿತಿಯನ್ನು ಹೊಂದಿರುವಂತಹ ಉದ್ಯಮಗಳನ್ನು ಹಂತ ಹಂತವಾಗಿ ಕಟ್ಟಿ ಅದನ್ನು ಒಂದು ಸಾಮ್ರಾಜ್ಯವನ್ನಾಗಿ ಮಾಡಬಹುದಾಗಿದೆ. ಉದಾಹರಣೆಗೆ ನಾವು ಸ್ಟೀಲ್ ಇಂಡಸ್ಟ್ರಿಯನ್ನು ಕಟ್ಟಬಹುದಾಗಿದೆ. ಅದಕ್ಕೆ ಬೇಕಾದಂಥ ಎಲ್ಲ ಮಾನವ ಸಂಪನ್ಮೂಲಗಳನ್ನು, ಆ ಸಂಪನ್ಮೂಲಕ್ಕೊಳಪಟ್ಟಂಥ ಕೌಶಲ್ಯಗಳನ್ನು ನಾವು ಖಂಡಿತವಾಗಲು ಕಲಿತು ಅದನ್ನು ಸಂಕಲ್ಪದಿಂದ, ಬದ್ಧತೆಯಿಂದ, ಶಿಸ್ತಿನಿಂದ ದುಡಿದಿದ್ದೇ ಆದರೆ ಖಂಡಿತವಾಗಲು ಅಂಥ ಸಾಮ್ರಾಜ್ಯವನ್ನು ನಾವು ಕಟ್ಟಬಹುದಾಗಿದೆ. ಮತ್ತು ಅದು ನಮ್ಮ ಸಮುದಾಯದ ಯುವಕ ಯುವತಿಯರಿಗೆ ದೊಡ್ಡ ಮಟ್ಟದ ಉದ್ಯೋಗವನ್ನು ಕೊಡುವುದರಲ್ಲಿ ಯಾವುದೇ ಸಂದೇಹ ಇಲ್ಲವಾಗಿದೆ. ಹಾಗಾಗಿ ಇಂಥವುಗಳ ಮೇಲೆ ಆಲೋಚನೆ ಮಾಡುವುದರಲ್ಲಿ ಒಂದು ಅರ್ಥ ಇದೆ. ಈ ಸಂದರ್ಭದಲ್ಲಿನ ಅತಿ ದೊಡ್ಡ ಡಿಮ್ಯಾಂಡ್ ಇರುವಂತಹ ಕ್ಷೇತ್ರಗಳ ಶಿಕ್ಷಣವನ್ನು ಅಥವಾ ತರಬೇತಿಯನ್ನು ನಮ್ಮ ಮಕ್ಕಳಿಗೆ ಕೊಡುವುದರ ಮೂಲಕ ಅವರನ್ನು ದೊಡ್ಡ ದೊಡ್ಡ ಉದ್ಯಮಿಗಳನ್ನಾಗಿ ಮಾಡುವುದರಲ್ಲಿ ಅರ್ಥವಿದೆ. ಉದಾಹರಣೆಗೆ ಒಬ್ಬ ಸಿವಿಲ್ ಇಂಜಿನಿಯರ್ ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಾ ದೊಡ್ಡ ಮಟ್ಟದ ಪರಿಣಿತಿಯನ್ನು ಹೊಂದಿದ ನಂತರ ಒಂದು ಇನ್ಫ್ರಾಸ್ಟ್ರಕ್ಚರ್ ಗ್ರೂಪ್ ಆಗಿಯೇ ಅವರು ಕ್ರಿಯೇಟ್ ಮಾಡಬಹುದಾಗಿದೆ. ಅವರಿಗೆ ಬಂಡವಾಳವು ಸಾಕಾಗದೇ ಹೋದಾಗ ಆ ವ್ಯಕ್ತಿಯ ಕುಟುಂಬದ ಸದಸ್ಯರು ಅಥವಾ ಆತನ ಸಂಬಂಧಿಕರ ಜೊತೆ ಫಂಡ್ ರೈಸ್ ಮಾಡೋದ್ರ ಮೂಲಕ ಅಥವಾ ತನ್ನ ನೆರೆಹೊರೆಯವರ ಅಥವಾ ತನ್ನ ಸಂಬಂಧಿಕರಿಂದ ಫಂಡ್ ರೈಸ್ ಮಾಡೋದ್ರ ಮುಖಾಂತರ ಅದನ್ನು ಸಾಧಿಸಬಹುದಾಗಿದೆ. ಅದರಿಂದ ಕೂಡ ಫಂಡ್ ರೈಸ್ ಮಾಡಲು ಕಠಿಣ ಸಾಧ್ಯತೆ ಇರುವಾಗ ಸಮುದಾಯನೇ ನಿಂತು ಫಂಡ್ ರೈಸ್ ಮಾಡಿ ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಗ್ರೂಪ್ ಕಟ್ಟುವುದರಲ್ಲಿ ಸಹಕರಿಸುವುದರಲ್ಲಿ ದೊಡ್ಡ ಅರ್ಥ ಇದೆ. ಉದಾಹರಣೆಗೆ ಒಬ್ಬ ರಿಟೈರ್ಡ್ ಪ್ರೊಫೆಸರ್ ಆಗಿದ್ದರೆ ಅವರು ಒಂದು ಕೋಚಿಂಗ್ ಸೆಂಟರ್ ತೆಗೆಯೋದ್ರ ಮೂಲಕ, ತರಬೇತಿ ಕೇಂದ್ರಗಳನ್ನು ತೆಗೆಯೋದ್ರ ಮೂಲಕ, ಕಾಲೇಜುಗಳನ್ನು ತೆಗೆಯೋದ್ರ ಮೂಲಕ ಯೂನಿವರ್ಸಿಟಿಯನ್ನೇ ಕಟ್ಟಬಹುದಾಗಿದೆ. ಹಾಗಾಗಿ ನಮ್ಮ ಪರಿಣಿತಿಗಳನ್ನು ನಮ್ಮ ಸಮುದಾಯಕ್ಕೆ ಹಸ್ತಾಂತರ ಮಾಡದೆ ನಾವು ಓದಿದ್ದೇ ಆದರೆ ಸಮುದಾಯವು ಬಹುದೊಡ್ಡ ಕಷ್ಟಕ್ಕೆ ಸಿಲುಕುವ ಸಾಧ್ಯತೆ ಇದೆ ಎಂಬುದನ್ನು ತಾವು ಮನಗಾಣಬೇಕಾಗಿದೆ. ಕೆಲವು ವಿಷಯಗಳನ್ನು ವ್ಯಕ್ತಿನೇ ಸಾಧಿಸಬಹುದು. ಅಂಥ ಸಂದರ್ಭದಲ್ಲಿ ಅವರಿಗೆ ಯಾರ ಸಹಕಾರವೂ ಅಗತ್ಯ ಇರುವುದಿಲ್ಲ. ಕೆಲವು ಸಂದರ್ಭದಲ್ಲಿ ಆ ವ್ಯಕ್ತಿಗೆ ಸಹಕಾರ ಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಕುಟುಂಬವೊಂದೇ ಗುಂಪಾಗಿ ಅಥವಾ ಕುಟುಂಬಗಳ ಸದಸ್ಯರೇ ಒಂದು ಗುಂಪಾಗಿ ಆ ವ್ಯಕ್ತಿಗೆ ಸಹಕಾರ ಮಾಡುವುದರ ಜೊತೆಗೆ ಆ ವ್ಯಕ್ತಿಯ ಪರಿಣಿತಿಯನ್ನು ಸಮುದಾಯಕ್ಕೆ ಹಸ್ತಾಂತರ ಮಾಡಬೇಕಾಗುತ್ತದೆ. ವ್ಯಕ್ತಿಯಿಂದನೂ ಸಾಧ್ಯವಾಗದಿರುವುದನ್ನು, ಕುಟುಂಬದ ಗುಂಪುಗಳಿಂದನೂ ಸಾಧ್ಯವಾಗದಿರುವುದನ್ನು ಸಮುದಾಯವಾಗಿ ಸಹಕಾರ ಮಾಡುವ ಜರೂರತ್ತಿದೆ. ಸಮುದಾಯವು ದೊಡ್ಡ ಮಟ್ಟದಲ್ಲಿರುವುದರಿಂದ ಎಂಥ ಹಣಕಾಸಿನ ಸಹಾಯವು ಸಮುದಾಯ ಮಾಡಲು ಶಕ್ತವಾಗಿದೆ. ಹಾಗಾಗಿ ವ್ಯಕ್ತಿಯಿಂದ ಸಾಧ್ಯವಾದರೆ ವ್ಯಕ್ತಿಯಿಂದ ಆಗಲಿ, ಗುಂಪಿನಿಂದ ಸಾಧ್ಯವಾದರೆ ಗುಂಪಿನಿಂದ ಆಗಲಿ, ಇವೆರಡರಿಂದನೂ ಸಾಧ್ಯವಾಗದೇ ಇರುವಂಥ ಸಂದರ್ಭ ಇರುವಾಗ ಖಂಡಿತವಾಗಲು ಸಮುದಾಯದ ಸಹಕಾರದಿಂದ ಕೆಲಸ ಮಾಡಬೇಕಾಗುತ್ತದೆ.
ಸಮುದಾಯವು ಶೇರ್ ಮಾರ್ಕೆಟಿನ ವಿಷಯದಲ್ಲಿ ಯುವಕ ಯುವತಿಯರನ್ನು ಪರಿಣಿತಿ ಮಾಡಿದರೆ ಅವರು ಒಬ್ಬ ಸ್ವಾವಲಂಬಿಯಾಗಿ ಬದುಕೋದರಲ್ಲಿ ಯಾವುದೇ ಸಂದೇಹವಿಲ್ಲ. ಅದೇ ರೀತಿಯಾಗಿ ಸಮುದಾಯವು ಒಂದು ಸ್ಟೀಲ್ ಬಿಸ್ನೆಸ್ಗೆ ಕೈ ಹಾಕಿದರೆ ಆ ಸಮುದಾಯವು ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಬಲವನ್ನು ಹೊಂದುವುದರಲ್ಲಿ ಸಂದೇಹವಿಲ್ಲ. ಅದೇ ರೀತಿಯಾಗಿ ಟೆಕ್ನಾಲಜಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಯುವಕ ಯುವತಿಯರನ್ನು ಬೆಳೆಸಿದರೆ ಆ ಟೆಕ್ನಾಲಜಿಯಲ್ಲಿ ಸಂಶೋಧನೆಯಿಂದ ಬರುವ ಯಾವುದಾದ್ರೂ ಒಂದು ಅಪ್ಲಿಕೇಶನ್ ಕಂಡುಹಿಡಿದ್ರೆ ಆ ಅಪ್ಲಿಕೇಶನ್ನಿಂದ ಸಮುದಾಯದ ಎಷ್ಟೋ ಯುವಕ ಯುವತಿಯರು ಜೀವನ ಕಟ್ಟಿಕೊಳ್ಳುವುದರ ಜೊತೆಗೆ ದೊಡ್ಡ ಮಟ್ಟದ ಆರ್ಥಿಕ ಸಬಲತೆಯನ್ನು ಹೊಂದುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಯಾವ ಯಾವ ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಉದ್ಯೋಗಾವಕಾಶಗಳು ಇರುತ್ತದೆಯೋ ಅಂಥ ಕ್ಷೇತ್ರಗಳಲ್ಲಿ ಸಮುದಾಯವು ಮುನ್ನುಗ್ಗಿ ನಡೆಯಬೇಕಾದಂಥ ಜರೂರತ್ತಿದೆ. ಇವುಗಳನ್ನೆಲ್ಲ ನಾವು ಗಮನಿಸಿ ನೋಡಿದಾಗ ಒಂದು ಪ್ರಶ್ನೆಯು ಉದ್ಭವವಾಗುತ್ತದೆ. ನಾವು 15,000ಕ್ಕಾಗಿ ಕೆಲಸ ಮಾಡಬೇಕಾ ಅಥವಾ 15,000 ಉದ್ಯೋಗಗಳನ್ನು ಸೃಷ್ಟಿಸಬೇಕಾ? ನಾವು ಕಚೇರಿಯಲ್ಲಿ ಕುಳಿತು ಕೆಲಸ ಮಾಡಬೇಕಾ ಅಥವಾ ಕಚೇರಿಯನ್ನು ಕಟ್ಟಬೇಕಾ ಎಂಬ ಪ್ರಶ್ನೆಯು ಉದ್ಭವವಾಗುತ್ತದೆ. ಹಾಗಾಗಿ ನಾವು ಕಚೇರಿಯನ್ನು ಕಟ್ಟುವುದರಲ್ಲಿ ನಾವು ನಿರತರಾಗಬೇಕೇ ಹೊರತು ಕಚೇರಿಯ ಕುರ್ಚಿಯಲ್ಲಿ ಕುಳಿತು ಉದ್ಯೋಗಿಗಳಾಗಿ ಕೆಲಸ ಮಾಡುವುದರಲ್ಲಿ ನಾವು ನಿರತರಾಗಬಾರದು. ನಮ್ಮ ಸಮುದಾಯಗಳಲ್ಲಿ ಮೀಸಲಾತಿಯಿಂದ ಫಲಾನುಭವಿಗಳಾದಂಥ ಕುಟುಂಬದ ಸದಸ್ಯರುಗಳಲ್ಲಿ ಭಾಳ ದೊಡ್ಡ ಮಟ್ಟದ ಬೇರೆ ಬೇರೆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಪರಿಣಿತಿ ಹೊಂದಿರುವಂತಹ ವ್ಯಕ್ತಿಗಳಿದ್ದಾರೆ. ಅಂಥ ವ್ಯಕ್ತಿಗಳು ಸಮುದಾಯದ ಪರವಾಗಿ ನಿಂತು ತಮ್ಮ ಪರಿಣಿತಿಯನ್ನು ಸಮುದಾಯಕ್ಕೆ ಹಸ್ತಾಂತರ ಮಾಡಿ ಸಮುದಾಯವನ್ನು ದೊಡ್ಡ ಮಟ್ಟದಲ್ಲಿ ಕಟ್ಟಿ ಬೆಳೆಸಿ ಪಾಲನೆ ಪೋಷಣೆ ಮಾಡಬೇಕಾದಂಥ ಜರೂರತ್ತಿದೆ ಎಂಬುದನ್ನು ತಮ್ಮೆಲ್ಲರ ಗಮನಕ್ಕೆ ತರಲು ನಾನು ಇಚ್ಛಿಸುತ್ತೇನೆ. ಹಾಗಾಗಿ ನಾವು ಹಿಂದೆ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ನಮ್ಮ ಮಕ್ಕಳಿಗೆ ಸ್ಕಿಲ್ಲನ್ನು ಕಲಿಸಿಕೊಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ರಿಸ್ಕನ್ನು ತೆಗೆದುಕೊಳ್ಳುವುದನ್ನು ಕಲಿಸಿಕೊಡಬೇಕಾಗಿದೆ. ನಮ್ಮ ಮಕ್ಕಳಿಗೆ ಬಿಸ್ನೆಸ್ ಆರಂಭ ಮಾಡುವುದಕ್ಕಾಗಿ ಸಪೋರ್ಟ್ ಮಾಡಬೇಕಾಗಿದೆ. ಇದನ್ನು ಆಲೋಚಿಸಿ ನಿರ್ಧರಿಸಿ ಮತ್ತು ಮುನ್ನಡೆಯಿರಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಪೋಷಕರು ತಮ್ಮ ಅನುಭವವನ್ನು ಮಕ್ಕಳಿಗೆ ಹಂಚಬೇಕು ಅಥವಾ ಗುಂಪಿಗೆ ಹಂಚಬೇಕು ಅಥವಾ ಸಮುದಾಯಕ್ಕೆ ಹಂಚಬೇಕಾಗಿದೆ. ಅನುಭವವನ್ನು ಹಂಚಬೇಕು ಮತ್ತು ಅವರ ಮಾಡುವ ಭೂಮಿಯಲ್ಲಿ ಹೂಡಿಕೆಯನ್ನು ಮಾಡಬೇಕು. ಅವರು ಕಟ್ಟುವ ಸಂಸ್ಥೆಗೆ ಕಟಿಬದ್ಧರಾಗಿ ನಿಲ್ಲಬೇಕಾಗಿದೆ. ಇದು ಪೋಷಕರು ಮಾಡಲೇಬೇಕಾದ ಕೆಲಸವಾಗಿದೆ. ಮೀಸಲಾತಿ ಅದು ನಮ್ಮ ಹಕ್ಕು. ಸಾಮ್ರಾಜ್ಯ ಕಟ್ಟುವುದು ನಮ್ಮ ಜವಾಬ್ದಾರಿಯಾಗಿದೆ. ನಾವು ಉದ್ಯೋಗ ಬೇಡುವ ಜನಾಂಗವಾಗಬಾರದು, ಉದ್ಯೋಗ ಕೊಡುವ ಜನಾಂಗವಾಗಬೇಕಾಗಿದೆ. ಹಿಂದುಳಿದ ಜಾತಿಗಳೇ ಗಮನಿಸಿ, ನಿಮ್ಮ ಮಕ್ಕಳ ಭವಿಷ್ಯ ಮೀಸಲಾತಿಯಲ್ಲಿ ಇಲ್ಲ. ಅದು ನಿಮ್ಮ ಧೈರ್ಯದಲ್ಲಿದೆ, ಅದು ನಿಮ್ಮ ದೃಷ್ಟಿಯಲ್ಲಿದೆ, ಅದು ನೀವು ಕಟ್ಟುವ ಸಾಮ್ರಾಜ್ಯದಲ್ಲಿದೆ ಎಂದು ಹೇಳುತ್ತಾ ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ.